ರಾತ್ರಿ ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ನೋಡೋ ಮುಂದೆ ಬೀಜ ಬಾಯಿಗೆ ಬಂದಿತ್ತು. ನಾವು ನಮ್ಮ ತಿಂಡಿನ ಹಂಗೆ ರೀ, ರಾತ್ರಿ 12:30 ಆದರೂ ಮಕ್ಕೊಳ್ಳಿಲ್ಲ. ಆದರೂ ಗೆಲ್ಸತನ ಬೀಳಲಿಲ್ಲ, ಗೆತ್ತು ನಮ್ಮ ಟೀಮ್ ಇಂಡಿಯಾ. ಖುಷಿಲಿದ್ದ ಒದ್ದಾಡಿ ಮಕ್ಕೊಂಡೆ. ಮುಂಜಾನೆದ್ದು ಮತ್ತೆ 6 ಗಂಟೆಗೆ ಫೋನ್ ಬಂತಲ್ಲ, ಮತ್ತೆ ಬರ್ರಪ್ಪ 2 ಗಾಡಿ ಲೋಡಾಗಿ ಇವತ್ತಂತ ಹೇಳಿ ಅದಕ್ಕೆ ಜಲ್ದಿ ಬಂದುಬಿಡ್ತೀನಿ ಎದ್ದು. ನನ್ನ ಪಾರ್ಸಲ್ ಕೆಳಗೆ ಹೋಗೋದು ಎಲ್ಲರೂ ಲೋಡ್ ಮಾಡ್ಕೊಳಗುತ್ತಿದ್ರು. ಆಯ್ತ್ರಪ್ಪ ಮಾಡಿರಿ ಅಂತ ಹೇಳಿದೆ. ಅಷ್ಟ್ರಾಗ ನಮ್ಮ ಬುಕ್ ಬಂಡಲ್ ಬಂದವ್ರಿ ಇವತ್ತು, ಪೇಪರ್ ಬಂಡಲು ಮತ್ತು ಬುಕ್ ಬಂಡಲ್. ನಾನೆಲ್ಲ ಲೋಡ್ ಮಾಡ್ಕೊಳಗುತ್ತೀನಿ. ನಮ್ಮ ತಮ್ಮ ಲೋಡ್ ಮಾಡಾಗುತ್ತಾನೆ ರೀ, ನಾನು ಎತ್ತು ಕೊಟ್ಟೆ ಇವತ್ತು. ನಮ್ಮ ತಮ್ಮನ ಗಾಡಿಗೆ ಕ್ಯಾರಿ ಬ್ಯಾಗ್ ಬಂದವು, ಅವ ಲೋಡ್ ಮಾಡ್ಕೊಂಡ. ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರೀ ಹೇಳಿದ್ರಂತ್ರಿ. ಹಂಗೆ ನಮ್ಮ ಪರಿಸ್ಥಿತಿ. ಹುಬ್ಳ್ಯಾಗ ಮಳೆ ಬಂದ್ರೆ ಇಲ್ಲಿ ನಮ್ಗೆ ತ್ರಾಸು ಎತ್ತು ಹಾಕಕ್ಕೆ. ಅದನ್ನೆಲ್ಲ ಲೋಡ್ ಮಾಡಿಕೊಂಡು ಬಂದು ಅನ್ಲೋಡ್ ಮಾಡಾಕತ್ತೀನಿ. ಫಸ್ಟ್ ಬಂದು 50 ಬುಕ್ ಬಂಡಲ್ ಲೋಡ್ ಮಾಡಿಕೊಂಡು ಹಂಗೆ ಅನ್ಲೋಡ್ ಮಾಡಿಕೊಂಡು, ಮತ್ತು ದೊಡ್ಡ ಪೇಪರ್ ಬಂಡಲ್ ಇತ್ತಲ್ಲ ಅದನ್ನು ಕೂಡ ಅನ್ಲೋಡ್ ಮಾಡಾಕತ್ತೀನಿ ರೀ. ನಮ್ಮ ತಮ್ಮ ಬಂದಾನ ಇವತ್ತು, ನಾವು ಒಬ್ಬನೇ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ಭಾಳ ಅದಾವ ಇವತ್ತು ಬುಕ್ ಬಂಡಲ್, ಅದಕ್ಕೆ ಅವ್ನು ಕರೆಸಿನಿ ಸಣ್ಣ ತಮ್ಮಂಗೆ ರೀ. ಒಂದು ಗಾಡಿ ಪಾರ್ಸಲ್ ಅನ್ಲೋಡ್ ಮಾಡೋಕೆ 2 3 ತಾಸು ಆಯ್ತು. ಈಗ 2ನೇ ಗಾಡಿ ಅನ್ಲೋಡ್ ಮಾಡಾಕತ್ತೀವಿ. ನನ್ನ ಗಾಡಿಗೆ ಇವತ್ತು ಇದು ಪಾರ್ಸಲ್ ಏನು ಜಾಸ್ತಿ ಇಲ್ಲ. ಫಸ್ಟ್ ಗಾಡಿಯಾಗೆ ಜಾಸ್ತಿ ಇತ್ತು, 2ನೇ ಗಾಡಿಯಾಗೆ ಇವು ಬಾಕ್ಸ್ ಕಾಣಾಗುತ್ತಾವಲ್ಲ, ಬರೀ ಎವರೆಸ್ಟ್ ಮಸಾಲ ರೀ ಅದು. ಅದನ್ನೆಲ್ಲ ಹಾಕೊಂಬಂದು ಅನ್ಲೋಡ್ ಮಾಡಾಕತ್ತೀನಿ. ಒಂದು 20 ಬಾಕ್ಸ್ ಬಂದವು. ಅವನು ವಜ್ಜೆ ಇಲ್ರಿ, ಬರೀ 5 kg 10 kg ಬಾಕ್ಸ್ ಅಷ್ಟೇ. ಅದನ್ನು ಅನ್ಲೋಡ್ ಮಾಡ್ಕೊಂಡೆ. ಇವತ್ತು ಸಂಪಾಗ ನಿದ್ದೆ ಬರುತ್ತೆ ರೀ ಹೋಗಿ ಮನ್ಯಾಗ ಮಕ್ಕೊಂಡ್ರೆ. ಯಾಕಪ್ಪ ಅಂದ್ರೆ 1500 ದುಡ್ದಿನಿ, ಅದ್ರಾಗ 200 ಅಷ್ಟೇ ಖರ್ಚು ರೀ ನಂದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.